ಸೆಕ್ಯೂರಿಟಿ ಅಥವಾ ವಾಟರ್ ಸೆಕ್ಯೂರಿಟಿ ಬಗ್ಗೆ ಈ ಸತ್ಯಾಗ್ರಹ ನಿಮ್ಮ ಅಥವಾ ಈ ನಮ್ಮ ಎ ಐ ಇಂದ ವಾಟ್ ಈಸ್ ದ ಇಂಪ್ಯಾಕ್ಟ್ ಜನರಿಗೆ ಅಥವಾ ಈ ಫುಡ್ ಸಿಸ್ಟಮ್ಗೆ? ವೆರಿ ಸಿಂಪಲ್. ಭಾಳ ಇಂಪಾರ್ಟೆಂಟ್. ಕೃಷಿಗೆ ಮೂಲಭೂತವಾಗಿ ಬೇಕಾಗಿರೋ ಒಂದು ಫ್ರೆಶ್ ವಾಟ್ರ್. ಈ ಫ್ರೆಶ್ ವಾಟ್ರ್ ಇಲ್ಲ ಅಂದ್ಕೊಡಿ, ಅದರಲ್ಲಿ ಟ್ರಿಲಿಯನ್ಸ್ ಗಟ್ಟಲೆ ಅವ್ರು ತೊಗೊಂಡ್ಬಿಟ್ರೆ, ಅವ್ರ ಸ್ಟೇಕ್ನ ತೊಗೊಂಡ್ರೆ, ಈಗಾಗಲೇ ಇಂಡಿಯಾ ಇಸ್ ವಿಟ್ನೆಸಿಂಗ್ ಡೆಸರ್ಟಿಫಿಕೇಷನ್. ಕರ್ನಾಟಕದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಕಮ್ಮಿ ಆಗ್ತಾ ಇದ್ದಾವೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಅಗ್ರಿಕಲ್ಚರಲ್ಲಿ ಕಮ್ಮಿ ಮಾಡ್ಕೊತಾ ಇದ್ದೀವಿ. ನೀರಿಲ್ಲ, ಏನು ಬೆಳೆಯೋದು ಅಂತ. ತೇವಾಂಶ ಇಲ್ಲ, ನಿಮಗೆ ಮೇಲ್ಗಡೆ ತೇವಾಂಶ ಇಲ್ಲ. ಪೆಸ್ಟ್ ಡಿಸೀಸ್ಗಳು ಭಾಳ ಜೋರಾಗಿ ಆಗ್ತಾ ಇದ್ದಾವೆ. ಕಳೆಗಳು ಭಾಳ ಜೋರಾಗಿ ಬೆಳೀತಾ ಇದ್ದಾವೆ. ಯಾವುದೇ ಕೆಮಿಕಲ್ ಫಾರ್ಮಿಂಗ್ ವರ್ಕ್ ಆಗಲ್ಲ ಅಂತ ಸರ್ಕಾರನೇ ಒಪ್ಕೊಂಡು ನ್ಯಾಚುರಲ್ ಫಾರ್ಮಿಂಗ್ ಕಡೆ ಮುಖ ಆಗ್ತಾ ಇದ್ದಾವೆ. ಇವೆಲ್ಲ ಕ್ಯಾಟಸ್ಟ್ರೋಫಿಕ್ ಎಫೆಕ್ಟಲ್ಲಿ ಏನಾಗ್ಬೋದು? ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಫುಡ್ ಖಂಡಿತವಾಗ್ಲೂ ಕೆಳಗಡೆ ಹೋಗ್ತಾ ಇರುತ್ತೆ. ನಮ್ಮ ಕೋಕೋನಟ್ ಈಗಾಗಲೇ ತುಮಕೂರಲ್ಲಿ ನೆಲ ಕಚ್ಚಿಸ್ತಾ ಇದ್ದಾವೆ. ಅದರ ಪ್ರೊಡಕ್ಟಿವಿಟಿ ಭಾಳ ನೆಲ ಕಚ್ಚಿಸ್ತಾ ಇದ್ದಾವೆ. ಅರ್ಕನೆಟ್ ಎಲ್ಲ ನೆಲ ಕಚ್ಚಿಸ್ತಾ ಇದ್ದಾವೆ. ಕಮರ್ಷಿಯಲ್ ಕ್ರಾಪ್ಸ್ಗಳೇ ಇವಾಗ ನಾಮಾಶೇಷ ಆಗೋ ಲೆಕ್ಕಾಚಾರಕ್ಕೆ ಬಂದುಬಿಟ್ಟಿದ್ದಾವೆ. ಇನ್ನು ಫುಡ್ ಸೆಕ್ಯೂರಿಟಿ ಅಂತ ಬಂದರೆ ಅದಂತೂ ಕೇಳೋಂಗೇ ಇಲ್ಲ. ನ್ಯೂಟ್ರಿಷನ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಯಾವುದೇ ಫುಡ್ ತೊಗೊಳ್ಳಿ ಡಯಾಬಿಟಿಕ್ ಬರ್ತಾ ಇದ್ದಾವೆ, ಏನೇ ತಿನ್ನಿ ಕಾರ್ಸಿನೋಜೆನಿಕ್ ಎಲಿಮೆಂಟ್ ಆಗ್ತಾ ಇದ್ದಾವೆ. ನಾನು ಅವಾಗಲೇ ಹೇಳಿದೆ, ರೇರ್ ಅರ್ತ್ ಮೆಟೀರಿಯಲ್ಸ್ಗಳು ಬೇರೆ ತರ್ತಾ ಇದ್ದಾರೆ. ಹೆಣ್ಮಕ್ಳುಗಳಿಗೆ ಎಲ್ಲ ಕ್ಯಾನ್ಸರ್ಸ್ಗಳು ಇಂಜೆಕ್ಷನ್ಸ್ಗಳು ಸರ್ವೇ ಸಾಮಾನ್ಯವಾಗಿ ಕೊಡ್ತಾ ಇದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಆ್ಯನ್ ಹೆವಾಕ್ ಹೆಲ್. ಇದು ಬರೀ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪ್ರಶ್ನೆ ಎಲ್ಲ, ಇದು ಸಿಸ್ಟಮ್ನೇ ಕೊಲ್ಯಾಪ್ಸ್ ಮಾಡೋ ಲೆಕ್ಕಾಚಾರಕ್ಕೆ ಅವರು ಹುನ್ನಾರವನ್ನು ಹಾಕ್ತಿದ್ದಾರೆ. ಇಟ್ಸ್ ಬೇಸಿಕಲಿ ಎ ಪಾಪ್ಯುಲೇಷನ್ ಜೀನೋಸೈಡ್. ದಟ್ಸ್ ವಾಟ್ ದೇ ಆರ್ ಟ್ರೈಂಗ್ ಟು ಡೂ. ಅಂದರೆ ಬಡವರು ಯಾರು ಉಳಿಬಾರ್ದು, ನಿರ್ಗತಿಕರು ಯಾರು ಉಳಿಬಾರ್ದು. ಇಟ್ಸ್ ಅ ಮಾಸ್ ಜಿನೋಸೈಡ್ ಲಾಜಿಕ್ ಬಿಹೈಂಡ್ ಇಟ್. ಈ ಇಷ್ಟು ಇಂಪ್ಯಾಕ್ಟ್ಸ್ ಇದೆ ಅನ್ನುವಾಗ ನಮ್ಮ ಯಂಗರ್ ಜನ್ರೇಷನ್ಸ್ ಆಗಲಿ, ನಮ್ಮ ಈ ಜನ್ರೇಷನ್ಗಳ ಮೈಂಡ್ಗಳಲ್ಲಿ ಯಾಕೆ ಇದು ಹೋಗ್ತಾ ಇಲ್ಲ? ಅದು ಹಿಂಗೆ ಎಫೆಕ್ಟ್ ಮಾಡ್ತೇವೆ? ಈಗ ತಿನ್ನಕ್ಕೆ ಅನ್ನನೇ ಬೇಕು, ಐಪ್ಯಾಡ್ ಅಲ್ಲ, ಅದು ಗೊತ್ತಿರೋ ವಿಷಯ. ಬಟ್ ಇದು ಯಾಕೆ ಅರಿವಾಗ್ತಿಲ್ಲ? ಅದು ಹೆಂಗೆ ಇಂಪ್ಯಾಕ್ಟ್ ಮಾಡ್ತಿದೆ ನಮ್ಮ ಜನ್ರೇಷನ್ಸ್, ನಮ್ಮ ಪ್ರೆಸೆಂಟ್ ಆ್ಯಂಡ್ ಅಪ್ಕಮಿಂಗ್ ಜನ್ರೇಷನ್? ನೋಡಿ, ಇದು ನನ್ನ ಪ್ರಕಾರ ಜನಗಳದ್ದು ತಪ್ಪಿಲ್ವೇನೋ. ಏನಾಗಿದೆ, ಜನಗಳಲ್ಲಿ ತೊತ್ತು ಊಟಕ್ಕೆ ಅಲಿತಾ ಇದ್ದಾರೆ. ಬೆಂಗಳೂರನ್ನೇ ತೊಗೊಳ್ಳಿ, ಆ್ಯಾವ್ರೇಜಾಗಿ ಇಲ್ಲಿ 50,000 ರೂಪಾಯಿ ಸಂಬಳನೇ ತೊಗೊಳ್ಳಿ. ಡಿಸ್ಕಷನ್ಸೇ ಕೇಳ್ತಾ ಇದ್ದೀನಿ. ಇಲ್ಲಿ 30,000 ರೂಪಾಯಿ ಎಲ್ಲ ಮನೆ ಬಾಡಿಗೆ ಕಟ್ಟೋದು, ಎಲೆಕ್ಟ್ರಿಸಿಟಿ ಕರೆಂಟ್ ಕಟ್ಟೋದು, ಅವಕ್ಕೆ ಹೊರಟೋಗುತ್ತೆ. ಇನ್ನು 15,000 ರೂಪಾಯಿ ಅಷ್ಟು ಟಿ ವಿ EMI, ಬೈಕ್ EMIಗೆ ಹೊರಟೋದ್ರೆ ಉಳ್ಕೊಳ್ಳೋದೆ ಅವ್ರಿಗೊಂದು 5,000 10,000 ದುಡ್ಡು. ಇದು ಜೀವನ ಪೂರ್ತಿ ದುಡಿದ್ರೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ನಾವು ಸರ್ವೈವಲ್ ಇದ್ದೀವಿ. ಸ್ಟಿಲ್ ಇಂಡಿಯಾ ಆರ್ ಇನ್ ಎ ಸರ್ವೈವಲ್ ಮೋಡ್. ಇದು ಪ್ರಶ್ನೆ. ಹೊಟ್ಟೆ ತುಂಬಿದ ಮೇಲೆ ಯೋಚನೆ ಮಾಡ್ಬೋದು. ಇಲ್ಲಿ ಜನಗಳಿಗೆ ಹೊಟ್ಟೆ ತುಂಬಕ್ಕೂ ಬಿಡೋದಿಲ್ಲ, ಬರೇ ಹೊಟ್ಟೆಲೇ ಬಿಟ್ಟಿರ್ತಾರೆ ಜನಗಳನ್ನ. ಸೊ ಹಾಗಾಗಿ ಅವ್ರ ಬ್ರೈನ್ ಲಾಂಗಿಟಿವಿಟಿ ಬಗ್ಗೆ ಥಿಂಕ್ ಮಾಡಲ್ಲ. ಫೋರ್ಸೈಟ್ ಬಗ್ಗೆ ಇಂಡಿಯಾ ಯಾವತ್ತೂ ಹಾಕೊಳ್ತಾನೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ಎಕನಾಮಿಕ್ ಸಿಚುವೇಶನ್ಸ್ ಭಾಳ ಕುಗ್ಗೋಗಿದೆ. ಅವ್ರು ಏನಾಗಿದೆ, ಅವ್ರು ಹೊಟ್ಟೆ ತುಂಬಿರೋ ಜನಗಳು ಏನು ಮಾಡ್ತಾ ಇದ್ದಾರೆ, ಅವರು ಇಂಡಿಯಾ, ಆಫ್ರಿಕಾ, ರಷ್ಯಾ ಯಾವುದೂ ಕೂಡ ಅವ್ರಿಗೆ ಲೆಕ್ಕನೇ ಇಲ್ದಂಗೆ ಅವರು ಕಂಟ್ರೋಲ್ ತೊಗೋತಾ ಇದ್ದಾರೆ. ನೀವೇ ನೋಡ್ಕೊಂಡ್ಬಂದ್ರಿ, ಶ್ರೀಲಂಕಾ ಕೊಲಾಪ್ಸ್ ಮಾಡಿದ್ರು, ಪಾಕಿಸ್ತಾನ ಕೊಲಾಪ್ಸ್ ಮಾಡಿದ್ರು, ಅಫ್ಘಾನಿಸ್ತಾನ ಕೊಲಾಪ್ಸ್ ಮಾಡಿದ್ರು, ಬಾಂಗ್ಲಾದೇಶ್ ಕೊಲಾಪ್ಸ್ ಮಾಡ್ತಾ ಇದ್ದಾರೆ. ಈಗ ಡೆವಲಪಿಂಗ್ ಕಂಟ್ರಿ ಮೇಲೆ ಕೈ ಇಡ್ತಾ ಇದ್ದಾರೆ. ಸೊ ಈ ದೇಶದ ಸಿಸ್ಟಮ್ಸ್ಗಳನ್ನು ಕೂಡ ಕಬ್ಜಾ ಮಾಡಬೇಕು ಅಂತ ಲೆಕ್ಕಾಚಾರ ಆಗ್ತಾ ಇದ್ದಾರೆ. 3 ವರ್ಷದಿಂದ ನೀವು ದೊಡ್ಡ ಹಸಿರು ಸತ್ಯಾಗ್ರಹ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಮೇಲೆ ಮಾಡಿರೋದು ಯಶಸ್ವಿನೂ ಆಗಿತ್ತು. ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರದ್ದು ಇಂಪೋಸಿಷನ್ ಆಫ್ GM ಕ್ರಾಪ್ಸ್ ನಾವು ತಡೆದಿದ್ದು, ಪಾಲಿಸಿ ಆಫ್ ಇಂಪ್ಲಿಮೆಂಟೇಷನ್ ತಡೆದಿದ್ರಿ. ಸೊ ಹಾಗೇನೆ ಈ ನಿಮ್ಮ ಮಣ್ಣು ಮತ್ತು ನೀರಿನ ಸತ್ಯಾಗ್ರಹನೂ ಯಶಸ್ವಿಯಾಗಲಿ ಅಂತ ಆಶಿಸ್ತೀನಿ. ನೀವು ಸಮರೈಸ್ ಮಾಡೋದಾದರೆ ಒಂದು ಸಣ್ಣದಾಗಿ. ಲಾಸ್ಟ್ ಟೈಮ್ ನಾವು ಜೆನೆಟಿಕಲಿ GM ಫುಡ್ ಕ್ರಾಪ್ಸ್ ಪಾಲಿಸಿ ಅಂತ ಕರಿತೀವಿ. ಅದರ ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಆಗಿತ್ತು. ನ್ಯಾಷನಲ್ ಪಾಲಿಸಿಯಾಗಿ ಇದು ರೂಪುರೇಷೆಗೊಳ್ತಾ ಇತ್ತು. ಒಂದು ಮ್ಯಾಸಿವ್ ಸತ್ಯಾಗ್ರಹವನ್ನು ಇದು ಬರೀ ಆಶ್ರಮ ಕರೆ ಕೊಟ್ಟಿದ್ದು. ಇದರಿಂದಗಡೆ ರೈತ ಸಂಘಟನೆಗಳು, ಲೇಬರ್ಸ್ ಯೂನಿಯನ್ಗಳು ಮ್ಯಾಸಿವ್ ಕೆಲಸ ಮಾಡ್ತು. ಸೊ ರೈಟ್ ವಿಂಗ್ಗಳು ತುಂಬ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸೊ ಇದು ಕರ್ನಾಟಕದಂತೆ. ಆದರೆ ಇಂಡಿಯಾದಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ಆಯಾಮದಲ್ಲಿ ಅವರು ಪ್ರೊಟೆಸ್ಟ್ಗಳನ್ನ ಮಾಡಿದ್ದಾರೆ, ಅಜಿಟೇಟ್ಗಳನ್ನ ಮಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮಣಿದು ವಾಪಸ್ ಹೋಗಬೇಕಾಗಿತ್ತು GM ಪಾಲಿಸಿಗೆ. ಈಗ ಸೋ ಕಾಲ್ಡ್ ಮತ್ತೆ ಇನ್ನೊಂದು ಬಹುರಾಷ್ಟ್ರೀಯ ಕಂಪನಿಗಳು ಎಂಪ್ಲಾಯ್ಮೆಂಟ್ಗಳನ್ನ, ಮಣ್ಣನ್ನು, ನೀರನ್ನು ಕಬ್ಜಾ ಮಾಡೋಕ್ಕೆ ಬಂದಿದ್ದಾವೆ. ಪ್ರಾಬಲಿ ಇದು ಇನ್ನೂ ಮ್ಯಾಸಿವಾಗಿ ಹರಡುತ್ತೆ. ಯಾಕೆ ಇದು ಜೀವನೋಪಾಯ, ಇದು ಲೈವ್ಲಿಹುಡ್ ಮೇಲೆ ಪ್ರಶ್ನೆ ಬಂದಿದೆ. ಸೊ ಪ್ರಾಬಲಿ ಜನಗಳಿಗೆ ಅರಿವು ಆಗುತ್ತೆ. ಅರಿವು ಆದ ಮರುಕ್ಷಣ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ.